ಪ್ರೀತಿಯ ಮಕ್ಕಳೇ, ಈ ದಿನ ನಾನು 5ನೇ ತರಗತಿ ಸುವೇಗದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗ 1ರಲ್ಲಿ ಭಿನ್ನರಾಶಿಗಳ ಮುಂದುವರಿದ ಭಾಗವನ್ನು ತಿಳಿಸ್ಕೊಡ್ತೀನಿ ಮಕ್ಕಳ. ಇಲ್ಲಿ 3ನೇ ಟೈಪು, ಈ ಭಿನ್ನರಾಶಿ ಸಂಖ್ಯೆಗಳಿಗೆ ಸರಿ ಹೊಂದುವಂತೆ ಬಣ್ಣ ಹಚ್ಚು. ಈಗ ಬಣ್ಣವನ್ನು ಹಚ್ಚೋಣ ಮಕ್ಕಳ. ಇಲ್ಲಿ 5ನೇ 3 ಇದೆ. ಇಲ್ಲಿ ಒಟ್ಟು 5 ಭಾಗ ಇದೆ. 1 2 3 4 5 ಇದೆ. ಇಲ್ಲಿ 3 ಭಾಗಕ್ಕೆ ನಾವು ಬಣ್ಣವನ್ನು ಹಚ್ಚಬೇಕು. ಈ 3 ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕಾಗುತ್ತೆ. ಆವಾಗ ಇದು 5ನೇ 3 ಆಗುತ್ತೆ. ಹಾಗೆ ಮತ್ತೊಂದು ನೋಡೋಣ. 8ನೇ 4, ಇಲ್ಲಿ 8 ಭಾಗಗಳಿದೆ. 4 ಭಾಗಕ್ಕೆ ಬಣ್ಣ ಹಚ್ಚೋಣ. 1 2 3 4 ಭಾಗ. ಇದು ಎಷ್ಟಾಗುತ್ತೆ? ಇದು 4 ಭಾಗಕ್ಕೆ ಬಣ್ಣವನ್ನು ಹಚ್ಚಿದಾಗ ಇದು 8ನೇ 4 ಆಗುತ್ತದೆ. ಹಾಗೆ ಇಲ್ಲಿ 5ನೇ 5 ಇದೆ. ಇದು ಸಂಪೂರ್ಣವಾದ 5 ಭಾಗಕ್ಕೂ ಸಹ ಬಣ್ಣವನ್ನು ಹಚ್ಚಬೇಕಾಗುತ್ತೆ. ಇಲ್ಲಿ 5 ಭಾಗದಿಂದ 5 ಭಾಗವನ್ನು ಹಚ್ಚಬೇಕಾಗೋದ್ರಿಂದ ಇದು 5ನೇ 5 ಆಗುತ್ತೆ. 2 ಭಾಗ 3 4 5 ಈ ರೀತಿಯಲ್ಲಿ ಬಣ್ಣವನ್ನು ಹಚ್ಚಬೇಕು ಮಕ್ಕಳ. ಗೆರೆಯಿಂದ ಹೊರಕ್ಕೆ ಬಣ್ಣ ಹಚ್ಚಬೇಕಾದ್ರೆ ಹೋಗಬಾರ್ದು. ಗೆರೆಯ ಒಳಭಾಗದಲ್ಲೇ ನೀಟಾಗಿ ನಿಧಾನವಾಗಿ ಬಣ್ಣವನ್ನು ಹಚ್ಚಬೇಕಾಗುತ್ತೆ. ಹಾಗೆ ನೆಕ್ಸ್ಟು 8ನೇ 5. ಈಗ 8ನೇ 5 ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕಾಗುತ್ತೆ. ಒಂದು ವಸ್ತುವನ್ನು 8 ಭಾಗ ಮಾಡಿದ್ದಾರೆ. ಇಲ್ಲಿ ನಾವು ಹಚ್ಚಬೇಕಾಗಿರೋದೆಷ್ಟು? 5 ಭಾಗಗಳಿಗೆ ಬಣ್ಣವನ್ನು ಹಚ್ಚಬೇಕಾಗುತ್ತೆ. 2 3 4 1 2 3 4 5 ಮಕ್ಕಳು ಎಷ್ಟು ಭಾಗ ಹಚ್ಚಬೇಕು? ಈಗ 5 ಭಾಗ. 8 ಭಾಗದಲ್ಲಿ 5 ಭಾಗ ಬಣ್ಣವನ್ನು ಹಚ್ಚಬೇಕು. ಆಗ ಇದು 8ನೇ 5 ಆಗುತ್ತೆ. ಈಗ 6ನೇ 5. 6ನೇ 5ರಲ್ಲಿ ಎಷ್ಟು ಭಾಗಕ್ಕೆ ಹಚ್ಚಬೇಕು? 5 ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು. ಇಲ್ಲಿ 1 2 3 4 5 6 ಭಾಗ ಇದೆ. ಇದು 5 ಭಾಗ ಬಣ್ಣ ಹಚ್ಚೋಣ. 1 2 3 ಮತ್ತೆ ಇನ್ನೊಂದು ಭಾಗ 4. ಈ ರೀತಿ ಮಕ್ಕಳ ಬಣ್ಣ 1 2 3 4 5. ಇನ್ನೆಷ್ಟು ಭಾಗ? ಇನ್ನೊಂದು 5 ಭಾಗ ಹಚ್ಚಿದ್ರಲ್ವಾ? ಇದು 6ನೇ 5 ಎಂದು ಓದುತ್ತೇವೆ ನಾವಿಲ್ಲಿ. ಇಲ್ಲಿ 5 ಅಂಶ ಛೇದ 6 ಆಗುತ್ತೆ. ಇಲ್ಲಿ ಯಾವುದು ಅಂಶ ಇದೆ ಅದನ್ನು ಮಾತ್ರ ಬಣ್ಣ ಹಚ್ಚಿದ ಮಕ್ಕಳಿಗೆ 5 ಇದೆ, ಇಲ್ಲೂ 5 ಇದೆ, ಇಲ್ಲಿ 4 ಇದೆ, ಅಲ್ಲಿ 3 ಇದೆ. ಈ ಬಲಭಾಗದಲ್ಲಿರೋ ಲೆಕ್ಕನ ನೀವೇ ಬಣ್ಣ ಹಚ್ಚುವುದರ ಮೂಲಕ ಇಲ್ಲಿ 6ನೇ 4 ಇದೆ, 4 ಭಾಗ ಬಣ್ಣ ಹಚ್ಚಿ ಮಕ್ಕಳ. 5ನೇ 2 ಇದೆ, 2 ಭಾಗಕ್ಕೆ ಬಣ್ಣ ಹಚ್ಚಿ. 9ನೇ 4ಕ್ಕೆ 4 ಭಾಗಗಳು ಯಾವುದಾದ್ರೂ ಬಣ್ಣ ಹಚ್ಚಿ. 12ನೇ 7 ಭಾಗಕ್ಕೆ ಬಣ್ಣ ಹಚ್ಚಿ. ಇಲ್ಲಿ 9ನೇ 6 ಇದೆ, 6 ಭಾಗಕ್ಕೆ ಬಣ್ಣವನ್ನು ಹಚ್ಚಿ. ಮುಂದೆ ಹೋಗೋಣ. ನೆಕ್ಸ್ಟ್ 4ನೇ ಸಮಛೇದವಿರುವ ಛಾಯೀಕೃತ ಭಿನ್ನರಾಶಿಗಳನ್ನು ಬರೆದು ಸಮ, ಚಿಕ್ಕದು ಮತ್ತು ದೊಡ್ಡದು ಚಿಹ್ನೆ ಹಾಕಿ ಹೋಲಿಸು. ನೋಡಿ ಇಲ್ಲಿ ಈಗ ಇಲ್ಲಿ 4 ಭಾಗದಲ್ಲಿ 1 ಭಾಗ ಬಣ್ಣ ಹಚ್ಚಿದ್ದೀವಿ. ಇಲ್ಲಿ 4 ಭಾಗದಲ್ಲಿ 3 ಬಣ್ಣವನ್ನು ಹಚ್ಚಿದ್ದೀವಿ. ಇಲ್ಲಿ ಯಾವ್ದು ದೊಡ್ಡದು? ಛೇದ ಒಂದೇ ಇದೆ. ಇಲ್ಲಿ ಯಾವುದು 3 ಹಚ್ಚಿದ ಭಾಗ ದೊಡ್ಡದು, ಆದ್ದರಿಂದ ಈ ಚಿಹ್ನೆಯನ್ನು ನಾವು ಹಾಕಬೇಕು. ಈ 4ನೇ 3 ದೊಡ್ಡದಾಗುತ್ತೆ, ಚಿಕ್ಕದು 4ನೇ 1. ಹಾಗೆ ಇಲ್ಲಿ ಎಷ್ಟು ಭಾಗ ಇದೆ? 1 2 3 4 5 6 7 8 9 10 ಇದೆ. 10 ಭಾಗದಲ್ಲಿ ಬಣ್ಣವನ್ನು ಎಷ್ಟು ಹಚ್ಚಿದರೆ? 1 2 3 4 5 ಭಾಗ. ಇಲ್ಲಿ 10ನೇ 5 ಬರ್ಕೋಬೇಕು. ಇಲ್ಲಿ
ಇಲ್ಲಿ 10 ಭಾಗದಲ್ಲಿ ಎಷ್ಟು 3 ಭಾಗ ಬಣ್ಣ ಹಚ್ಚಿದ್ದಾರೆ 10ನೇ 3. ಇದರಲ್ಲಿ ಯಾವ ಭಿನ್ನರಾಶಿ ದೊಡ್ಡದು 10ನೇ 5. ಆದ್ದರಿಂದ ಚಿಹ್ನೆಯನ್ನು ಈ ರೀತಿ ನಾವು ಬಳಸಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೋಡೋಣ. ಇಲ್ಲಿ ಒಟ್ಟು 8 ಭಾಗ ಇದೆ. 8 ಭಾಗದಲ್ಲಿ ಎಷ್ಟು ಭಾಗ ಬಣ್ಣ ಹಚ್ಚಿದರೆ 1 2 3 4. ಇಲ್ಲಿ 8 ಭಾಗದಲ್ಲಿ 2 ಭಾಗವನ್ನು ಬಣ್ಣ ಹಚ್ಚಿದರೆ, ಹಾಗಾಗಿ ಇದು ಎರಡರಲ್ಲಿ ಯಾವುದು ದೊಡ್ಡದು 8ನೇ 4 ದೊಡ್ಡದು. ಹಾಗೆ ಇಲ್ಲಿ 1 2 3 4 5 6 6 ಛೇದ ಬರ್ಕೊಳ್ಳಿ. 2 ಭಾಗಕ್ಕೆ ಬಣ್ಣ ಹಚ್ಚಿದರೆ ಇದು ಸೇಮ್ 6 ಮತ್ತು ಅಂಶ ಇಲ್ಲಿ ಬಣ್ಣ ಹಚ್ಚಿರೋದು 3 6ನೇ 3 ಆಗುತ್ತೆ. ಇಲ್ಲಿ ದೊಡ್ಡದು ಯಾವುದು ಇದು 6ನೇ 3 ದೊಡ್ಡದು ಎಂದು ಬರ್ಕೋಬೇಕು. ಅದೇ ರೀತಿಯಲ್ಲಿ ಮಕ್ಕಳ 5ನೇದು ಮತ್ತು 6ನೇದು ನೀವೇ ಮನೆ ಮಾಡಿ. ಇಲ್ಲಿ ಒಟ್ಟು ಎಷ್ಟು ಭಾಗ ಇದೆ ಬಣ್ಣ ಹಚ್ಚಿರೋ ಭಾಗ ಬರೆದುಕೊಂಡು ಯಾವುದು ದೊಡ್ಡ ಚಿಕ್ಕದೊಂದು ಚಿಹ್ನೆಯನ್ನು ನೀವೇ ಹಾಕಬೇಕು. ನೆಕ್ಸ್ಟ್ 5ನೇದು ಒಂದೇ ಅಂಶ ಇರುವ ಕೆಳಗಿನ ಭಿನ್ನರಾಶಿಗಳನ್ನು ಚಿಕ್ಕದು ಮತ್ತು ದೊಡ್ಡ ಚಿಹ್ನೆ ಬಳಸಿ ಹೋಲಿಸು. ನೋಡಿ, ಒಂದೇ ಭಿನ್ನರಾಶಿ ಇದೆ ನೋಡ್ಕೋಬೇಕು. ಇಲ್ಲಿ ಚಿಕ್ಕದು ಯಾವುದು ದೊಡ್ಡದು ಯಾವುದು ಅಂತ. ಇಲ್ಲಿ ಒಟ್ಟು ಎಷ್ಟು ಭಾಗ ಇದೆ 1 2 3 4 5 6 7 8 ಭಾಗ ಇದೆ. ಇಲ್ಲಿ 2 ಭಾಗಕ್ಕೆ ಬಣ್ಣ ಹಚ್ಚಿದೆ. ಇಲ್ಲಿ 1 2 3 4 5 6 ಒಂದು ವಸ್ತುವನ್ನು 6 ಸಮಭಾಗ ಮಾಡಿ 2 ಭಾಗಕ್ಕೆ ಬಣ್ಣ ಹಚ್ಚಿದರೆ, ನೋಡಿ ಮಕ್ಕಳ ಇಲ್ಲಿ ಒಂದು ಲಾಜಿಕ್ ನೋಡಿ. ಈಗ 8ನೇ 2 8 ಭಾಗ ಮಾಡ್ಕೊಂಡಿದ್ದಾರೆ ನೋಡಿ, ಇದು ಚಿಕ್ಕದು. ನಿಮ್ಗೇನು ಅನಿಸುತ್ತೆ 8ನೇ 2 ದೊಡ್ಡದು ಇರಬೇಕು ನೋಡಿ, ಈ ಥರ ಬಿಡ್ತಿರೋ ಚಿಹ್ನೆ. ಆದರೆ 6ನೇ 2 ದೊಡ್ಡದು ನೋಡಿ, ಚಿತ್ರ ನೋಡಿದಾಗ ಇದೆ ದೊಡ್ಡದಾಗಿ ಕಾಣ್ತಾ ಇದೆ. ಚಿಹ್ನೆಯನ್ನು ಈ ರೀತಿ ಬಳಸಬೇಕು. ಇಲ್ಲಿ ನೋಡಿ 2ನೇದು ಒಟ್ಟು 10 ಭಾಗ ಇದೆ. 1 2 3 4 5 6 7 8 9 10. ಇಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದ್ದೀವಿ ನಾವು 1 2 3 4 5 ಭಾಗಕ್ಕೆ ಬಣ್ಣ ಹಚ್ಚಿದ್ದೀವಿ. ಇಲ್ಲಿ ಎಷ್ಟು ಭಾಗ ಮಾಡಿದರೆ ನೋಡೋಣ. 1 2 3 4 5 6 7 8 9 10 11 12 13 16 ಒಂದು ವಸ್ತುವನ್ನು 16 ಸಮಭಾಗ ಮಾಡಿ ಬಣ್ಣ ಹಚ್ಚಿರೋದು 1 2 3 4 5. ಇಲ್ಲಿ ನೋಡಿ ಮಕ್ಕಳು ಗಮನಿಸಿ. ಈಗ ಇಲ್ಲಿ ಯಾವಾಗಲೂ ಛೇದ ಒಂದೇ ಆಗಿದ್ದು ಅಂದಿಲ್ಲ, ಅಂಶ ಒಂದೇ ಆಗಿದ್ದು ಛೇದ ಹೆಚ್ಚಾದಂಗೆ ಅದರ ಬೆಲೆ ಕಡಿಮೆ ಇರ್ತದೆ ಭಿನ್ನರಾಶಿಯಲ್ಲಿ. ಗಮನಿಸಿ, ಅಂಶ ಒಂದೇ ಆಗಿದ್ದು ಛೇದ ಹೆಚ್ಚಾದಂಗೆ ಅದರ ಬೆಲೆ ಕಡಿಮೆ ಇಲ್ಲೇ ಸೂಚಿಸ್ತಾ ಇದೆ. ಇಲ್ಲಿ ದೊಡ್ಡದು ಯಾವುದು ಈ ಕಡೆದು ಚಿಹ್ನೆಯನ್ನು ಈ ರೀತಿ ಹಾಕಬೇಕಾಗುತ್ತೆ. ಗೊತ್ತಾಯ್ತು ಮಕ್ಕಳ? ಹಾಗೆ 3 ಮತ್ತು 4ನೇ ಲೆಕ್ಕ ನೀವೇ ಹೋಲಿಕೆ ಮಾಡಿ ಚಿಹ್ನೆಯನ್ನು ಹಾಕಿ ಇಲ್ಲಿಗೆ ಇದನ್ನು